ನಮಸ್ತೆ ವೀಕ್ಷಕರೇ, ನಿನ್ನೆ ಬಿಟ್ಟು ಹೇಗಿರಲಿ ವಿಧಿಯ ನಾಟಕ ನೈಜ ಘಟನೆ ಭಾಗ 3. ಸುಹಾಸ್ ಸುಮತಿ ಮೋಹನ್ ದಂಪತಿಗಳ ಒಬ್ಬನೇ ಪುತ್ರ. ಮದುವೆಯಾಗಿ 4 ವರ್ಷದ ಮೇಲೆ ಹುಟ್ಟಿರುವುದರಿಂದ ವಿಶೇಷ ಪ್ರೀತಿ ಅವನ ಮೇಲೆ. ಸುಮತಿ ತಂಗಿ ಕವಿತಾ ಮಂಜುನಾಥ್ ಪ್ರೀತಿಸುವುದರಿಂದ ಮನೆಯವರು ಒಪ್ಪಿಗೆಯಿಂದ ಮದುವೆ ಮಾಡಿ ತನ್ನ ಮನೆಗೆ ತುಂಬಿಸಿಕೊಂಡಿದ್ದರು. ಎಲ್ಲರೂ ಕೆಲಸಕ್ಕೆ ಹೋಗುವವರೇ, ಆದರೆ ಕವಿತಾ ಮಾತ್ರ ಮನೆ ನೋಡಿಕೊಳ್ಳೋ ಗೃಹಿಣಿಯಾಗಿದ್ದರು. ಕವಿತೆಗೆ ವಿವೇಕ್, ಜ್ಯೋತಿ ಇಬ್ಬರು ಮಕ್ಕಳು. ಎಲ್ಲರೂ ಒಟ್ಟಾಗಿ ಕೂಡು ಕುಟುಂಬ ನಡೆಸುತ್ತಿದ್ದರು. ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಿದರು. ಸುಹಾಸ್ ಬುದ್ಧಿವಂತ. PUCಯಲ್ಲಿ ಒಳ್ಳೆ ಮಾರ್ಕ್ ತಗೊಂಡು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಲು ಸೇರಿದ. ಸುಮತಿ ಮೋಹನ್ ನೋವಿನಿಂದಲೇ ಮಗನನ್ನು ಕಳಿಸಿದರು. ಮೊದಮೊದಲು ಸುಹಾಸ್ಗೂ ಅವರನ್ನು ಬಿಟ್ಟು ಇರೋದು ಕಷ್ಟ ಆಗಿತ್ತು. ಕ್ರಮೇಣ ಕಾಲೇಜು, ಹಾಸ್ಟೆಲ್, ಗೆಳೆಯರ ಸ್ನೇಹದಿಂದ ಎಲ್ಲ ಮರೆತಿದ್ದ. ಎಕ್ಸಾಮ್ ಮುಗಿದರೂ ಊರಿಗೆ ಹೋಗುತ್ತಿದ್ದದ್ದು ಕಡಿಮೆ ಮಾಡಿದ. ಹೋಗಿ 1-2 ದಿನದಲ್ಲಿ ವಾಪಸ್ಸು ಬಂದು ಬಿಡುತ್ತಿದ್ದ. ಅಂತಹ ಆಕರ್ಷಣೆ ಮಂಗಳೂರಿನಲ್ಲಿ ಇತ್ತು. 1 ಸೆಮಿಸ್ಟರ್ ಆಗುವವರೆಗೂ ಚೆನ್ನಾಗಿ ಇತ್ತು. ಮುಂದಿನ ಸೆಮಿಸ್ಟರ್ ಅಷ್ಟರಲ್ಲಿ ಹೊಸ ಕೆಟ್ಟ ಚಟ ಗೆಳೆಯರಿಂದ ಕಲಿತಿದ್ದ. ಅದು ಕುಡಿತ, ಸಿಗರೇಟ್ನಿಂದ ಆರಂಭ ಆಗಿತ್ತು. ವಾರದ ಕೊನೆಯ 2 ದಿನ ಬಾರು, ಕ್ಲಬ್ಬು, ಪಾರ್ಟಿ ಅಂತ ಅಲ್ಲೇ ಕಾಲ ಕಳೀತಿದ್ದ. ಅಲ್ಲಿಂದ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ರೂಮ್ ಸೇರುತ್ತಿದ್ದರು. ಸುಮತಿ ಮೋಹನ್ ಮಗ 1000 ಕೇಳಿದರೆ 2 ಪಟ್ಟು ಕೊಡುವವರು. ಮಗನಿಗೆ ಯಾವುದೇ ಕಷ್ಟ ಆಗಬಾರದು, ಸುಖವಾಗಿ ಬೆಳೆಯಬೇಕು ಅಂತ ಕೇಳಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ಮಗನನ್ನು ಹಾಳು ಮಾಡಿದರು. ಕುಡಿತದ ಜೊತೆಗೆ ಡ್ರಗ್ಸ್, ಗಾಂಜಾ ಕೂಡ ಮುಂದಿನ ವರ್ಷ ಸೇರಿಕೊಂಡಿತು. ಕಾಲೇಜಿಗೆ ಹೋಗೋದು, ರಾತ್ರಿ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸೋದು. ಅದು ಇಲ್ಲ ಅಂದ್ರೆ ನಿದ್ದೆ ಬರುತ್ತಿರಲಿಲ್ಲ, ಅಷ್ಟು ಅಡಿಕ್ಟ್ ಆಗಿದ್ದ. ಮನೆಯವರ ಸ್ವಲ್ಪ ಭಯದಿಂದ ಓದುವುದು ಮಾತ್ರ ಮರೆತಿರಲಿಲ್ಲ. 4 ವರ್ಷದಲ್ಲಿ ಅವುಗಳ ಸೇವನೆಯಿಂದ ಹೊರಬರಲಾಗದಷ್ಟು ಅದರ ಒಳಗೆ ಹೋಗಿದ್ದ. ಹೇಗೋ ಇಂಜಿನಿಯರ್ ಪಾಸ್ ಆಗಿ ಅಲ್ಲೇ ಕೆಲಸಕ್ಕೂ ಸೇರಿದ್ದ. ವಾರದ ಕೊನೆ ಮಾತ್ರ ಅದೇ ರಿಪೀಟ್ ಆಗುತ್ತಿತ್ತು. ಅವನ ಗೆಳೆಯರು ಕೂಡ ಅವನಂತವರೇ. ಯಾರು ಬುದ್ಧಿವಾದ ಹೇಳುವವರು ಇರಲಿಲ್ಲ. ಅವನ ಜೊತೆ ಸೇರಿ ಎಂಜಾಯ್ ಮಾಡೋದೇ ಆಗಿತ್ತು. ಕ್ರಮೇಣ ಈ ಜೀವನ ತನ್ನವರನ್ನು ತನ್ನಿಂದ ದೂರ ಮಾಡುತ್ತಿದೆ ಅಂತ ಮೊದಲ ಸಲ ಅನಿಸಿದ್ದು ಅಮ್ಮನ ಅಳುವಿನ ಧ್ವನಿ ಕೇಳಿ. ಸುಮತಿ, ಎಷ್ಟು ದಿನ ಅಲ್ಲ, ವರ್ಷ ಆಯಿತು ಚಿನ್ನು ನಿನ್ನ ಜೊತೆ ಇದ್ದು. ಓದು, ಕೆಲಸ ಅಂತ 4-5 ವರ್ಷದಿಂದ ಹೊರಗೆ ಆಗಿದೆಯಾ, ಪ್ಲೀಸ್ ವಾಪಸ್ಸು ಬಾರು ಅಂತ ಅಮ್ಮ ಹೇಳಿದ್ದು ಮನಸ್ಸಿಗೆ ನಾಟಿತ್ತು. ಮನೆಯವರಿಗೆ ತನ್ನ ದುಶ್ಚಟದ ಬಗ್ಗೆ ತಿಳಿಯುತ್ತೆ ಅಂತ ಊರಿಗೆ ಹೋಗೋದು ಬಿಟ್ಟಿದ್ದ. ಈಗ ಅವರ ನೆನಪು ತುಂಬ ಕಾಡುತ್ತಿತ್ತು. ಆ ದುಶ್ಚಟಗಳನ್ನು ಹೇಗಾದರೂ ಮಾಡಿ ಬಿಡಬೇಕು ಅಂತ ಮನಸ್ಸಿನಲ್ಲಿ ತೀರ್ಮಾನಿಸಿದ್ದ. ಅದನ್ನು ಕಾರ್ಯಗತಗೊಳಿಸಲು ತುಂಬ ಪ್ರಯತ್ನ ಮಾಡಿದ. ಮನಸ್ಸು ಸ್ಥೀಮಿತಕ್ಕೆ ಸಿಗದೆ ಕೊನೆಗಳಿಗೆಯಲ್ಲಿ ಅದನ್ನು ಸೇವಿಸಿ ಮಲಗುತ್ತಿದ್ದ. ಮನಸ್ಸಿನಲ್ಲಿ ನಾಳೆಯಿಂದ ಶುರು ಮಾಡೋಣ ಅಂತ ನಿದ್ದೆಗೆ ಹೋಗುತ್ತಿದ್ದ. ಕೆಲ ಗೆಳೆಯರ ಅಭಿಪ್ರಾಯದಂತೆ ರಿಹ್ಯಾಬಿಟೇಷನ್ಗೆ ಸೇರಿಕೊಂಡಿದ್ದ. ಅಲ್ಲಿ ಕೆಲ ತಿಂಗಳವರೆಗೆ ಟ್ರೀಟ್ಮೆಂಟ್ ತಗೊಂಡು ಹೊಸ ಮನುಷ್ಯ ಆಗಿದ್ದ. ಮಂಗಳೂರಿನ ಕೆಲಸ ಬಿಟ್ಟು ವಾಪಸ್ಸು ತನ್ನವರ ಜೊತೆ ಇರಲು ಬೆಂಗಳೂರಿಗೆ ಬಂದಿದ್ದ. ಮನೆಯವರಿಗೆ ಎಲ್ಲಿಲ್ಲದ ಖುಷಿ ಕೊಟ್ಟಿತು ವಾಪಸ್ಸು ಬಂದಿದ್ದು. ತಂಗಿಯ ತುಂಟಾಟ, ತಮ್ಮನ ಜೊತೆ ಓಡಾಟ ಎಲ್ಲ ಕಳಕೊಂಡವನಿಗೆ ಮತ್ತೆ ಅವರ ಜೊತೆಗಿನ ಒಡನಾಟ ಖುಷಿ ಕೊಟ್ಟಿತು. ಜೀವನ ಹೀಗೆ ಚೆನ್ನಾಗಿತ್ತು. ಹೊಸ ಕೆಲಸ ಸೇರಿ ವರ್ಷ ಆಗುತ್ತಾ ಬಂದಿತ್ತು. ಆಗಾಗ ತಲೆ ಸುತ್ತುವಿಕೆ, ಹೊಟ್ಟೆ ನೋವು ಕಾಣಿಸುತ್ತಿತ್ತು. ಒಂದು ಸಲ ಸುಸ್ತು ಆಗಿ ಆಫೀಸ್ನಲ್ಲಿ ಕುಸಿದು ಬಿದ್ದಿದ್ದ. ಆಫೀಸ್ನವರು ಹಾಸ್ಪಿಟಲಿಗೆ ಸೇರಿಸಿ ಮನೆಯವರಿಗೆ ತಿಳಿಸಿದರು. ಸುಹಾಸ್ನ ನೋಡಿದ ಡಾಕ್ಟರ್ ಅನುಮಾನದಿಂದ ಫುಲ್ ಬಾಡಿ ಟೆಸ್ಟ್ ಮಾಡಿಸಿ ರಿಪೋರ್ಟ್ಗಾಗಿ ಕಾಯುತ್ತಿದ್ದರು. 3 ದಿನ ಆಸ್ಪತ್ರೆ ಸಹವಾಸ ಮುಗಿಸಿ ಮನೆಗೆ ಹೋಗಿದ್ದರು. ವಾರದ ನಂತರ ಹಾಸ್ಪಿಟಲ್ನಿಂದ ತುರ್ತಾಗಿ ಬರಲು ಕರೆ ಬಂದಿತ್ತು. ಅದು ಊರಿಗೆ ಫೇಮಸ್ ಆಗಿರುವ ಡಾಕ್ಟರ್ ಕಶ್ಯಪ್ ಕಡೆಯಿಂದ ಕರೆ ಬಂದಾಗ ಏನೋ ವಿಷಯ ಇರಬೇಕು ಅಂತ ಸುಮತಿ ಮೋಹನ್ ಜೊತೆ ಸುಹಾಸ್ ಕೂಡ ಹೋಗಿದ್ದ. ಡಾಕ್ಟರ್ ಮೂವರನ್ನು ಕುಳಿತುಕೊಳ್ಳಲು ಹೇಳಿ ಸುಹಾಸ್ ರಿಪೋರ್ಟ್ ನೋಡಿದರು. ವಯಸ್ಸು ಇನ್ನು 24 ವರ್ಷ. ಇಷ್ಟು ಸಣ್ಣ ವಯಸ್ಸಿನಲ್ಲೇ ಹೀಗೆ ಆಗಿದೆ ಅನ್ನೋ ಬೇಜಾರು ಡಾಕ್ಟರ್ಗೂ ಇತ್ತು. ಮಿಸ್ಟರ್ ಸುಹಾಸ್, ನೀವು ಯಾವುದಾದರೂ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದಾ? ಇಲ್ಲ ಸರ್, ನಾನು ಇಂಜಿನಿಯರಿಂಗ್ ಆಫೀಸ್ನಲ್ಲಿ ವರ್ಕ್ ಮಾಡೋದು. ಸುಹಾಸನನ್ನು ಗಂಭೀರವಾಗಿ ನೋಡಿ, ಮಿಸ್ಟರ್ ಸುಹಾಸ್, ನೀವು ನಾನು ಕೇಳೋ ಪ್ರಶ್ನೆಗಳಿಗೆ ನಿಜ ಹೇಳಬೇಕು. ಮೋಹನ್ ಸುಮತಿಗೆ ಏನೊಂದು ಅರ್ಥ ಆಗಿರಲಿಲ್ಲ. ಸುಹಾಸ್ ಅವರನ್ನು ಒಮ್ಮೆ ನೋಡಿ, ಸರಿ ಡಾಕ್ಟರ್, ಸತ್ಯ ಹೇಳ್ತೀನಿ. ನೀವು ಈ ಹಿಂದೆ ಯಾವುದಾದರೂ ದುಶ್ಚಟಗಳಿಗೆ ಅಡಿಕ್ಟ್ ಆಗಿದ್ರಾ? ಸುಹಾಸ್ ಮರೆತಿದ್ದ ಚಟಗಳ ನೆನಪಾಗಿತ್ತು. ತಲೆ ತಗ್ಗಿಸಿ ಹೂ ಅಂತ ತಲೆ ಆಡಿಸಿದ. ಮೋಹನ್ ಸುಮತಿಗೆ ಇದು ಹೊಸ ವಿಷಯ ಆಗಿತ್ತು. ಕಣ್ಣು ಬಾಯಿ ಬಿಟ್ಕೊಂಡು ಆಶ್ಚರ್ಯದಿಂದ ಮಗನ ಕಡೆ ನೋಡಿದರು. ಓಕೆ ಸುಹಾಸ್, ಎಷ್ಟು ವರ್ಷದಿಂದ ಅದನ್ನು ತಗೊಳ್ತಿದ್ದೀರಾ? ಅದು 5 ವರ್ಷದಿಂದ ತಗೊಳ್ತಿದ್ದೆ.
ತಲೆ ತಗ್ಗಿಸಿ ಹೇಳಿದ. ಸರ್, ಈಗ ಅದನ್ನು ಸಂಪೂರ್ಣ ಬಿಟ್ಟು ವರ್ಷದ ಮೇಲೆ ಆಗಿದೆ. ಈಗ ಯಾವುದನ್ನು ಮುಟ್ಟಿಲ್ಲ. ನಾನು ಹೇಳೋದು ಸತ್ಯ ಸರ್, ಅಮಾಯಕನಂತೆ ಹೇಳಿದ. ಡಾಕ್ಟರ್ ವಿಷಾದದಿಂದ, ಸಾರಿ ಮಿಸ್ಟರ್ ಸುಹಾಸ್, ನೀವು ಆಗ ಮಜಾ ಮಾಡಲು ತಗೊಂಡ ಡ್ರಗ್ಸ್ ಈಗ ನಿಮ್ಮ ದೇಹವನ್ನು ಇಂಚಿಂಚಾಗಿ ಕೊಲ್ಲುತ್ತಿದೆ. ಸುಹಾಸ್ ಭಯದಿಂದ, ಸರ್ ಏನು ಹೇಳ್ತಿದ್ದೀರಾ? ನಾನು ಅದನ್ನು ಬಿಟ್ಟು ವರ್ಷದ ಮೇಲೆ ಆಯಿತು. ಧ್ವನಿ ಭಯದಿಂದ ನಡುಗಿತು. ನೀವು ಅದನ್ನು ಬಿಟ್ಟಿರಬಹುದು ಸುಹಾಸ್, ಅದು ನಿಮ್ಮನ್ನು ಬಿಟ್ಟಿಲ್ಲ. ಐ ಥಿಂಕ್ 1 ವರ್ಷದಿಂದ ಆ ಡ್ರಗ್ಸ್ ನಿಮ್ಮ ದೇಹವನ್ನು ತಿನ್ನುತ್ತಿದೆ. ಐ ಆಮ್ ಸಾರಿ. ಸುಮತಿಗೆ ಮಗ ಡ್ರಗ್ ಅಡಿಕ್ಟ್ ಅನ್ನೋದು ಕೇಳಿ ಶಾಕ್ ಆಗಿದ್ದರು. ಈಗ ಡಾಕ್ಟರ್ ಹೇಳಿದ್ದು ಕೇಳಿ ಎದೆ ಬಿರಿದು ಹೋಗಿತ್ತು. ಮೋಹನ್ ಅವಸ್ಥೆ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ. ಮೋಹನ್ ಡಾಕ್ಟರ್ ಕೈ ಹಿಡಿದುಕೊಂಡು, ಪ್ಲೀಸ್ ಡಾಕ್ಟರ್, ನಮಗೆ ಇರುವನು ಒಬ್ಬನೇ ಮಗ, ಅವನನ್ನು ಕಾಪಾಡಿ. ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬೇಕಿದ್ರೆ ಬೇರೆ ದೇಶಕ್ಕೆ ಬೇಕಾದರೂ ಹೋಗೋಣ. ಪ್ಲೀಸ್ ಡಾಕ್ಟರ್, ನನ್ನ ಮಗನನ್ನು ಉಳಿಸಿಕೊಡಿ. ಮೊದಲ ಸಲ ಮಗನಿಗಾಗಿ ಕಣ್ಣೀರು ಮಿಡಿದರು. ಸುಹಾಸ್ ಕೂಡ ಡಾಕ್ಟರ್ ಮಾತು ಕೇಳಿ ಶಾಕ್ಗೆ ಒಳಗಾಗಿದ್ದ. ಈಗ ಅಪ್ಪನ ಕಣ್ಣೀರು ಅವನನ್ನು ತಪ್ಪಿತಸ್ಥನಾಗಿಸಿತು. ಡಾಕ್ಟರ್, ಇಲ್ಲ ಸರ್, ನನ್ನ ಪೇಷಂಟ್ಸ್ ನನ್ನ ಮಕ್ಕಳಿದ್ದ ಹಾಗೆ. ನನಗೆ ರಿಪೋರ್ಟ್ ಬಂದು 3 ದಿನ ಆಯಿತು. ನಾನು ನನ್ನ ಎಲ್ಲ ಸ್ನೇಹಿತರಿಗೂ ಸುಹಾಸ್ ರಿಪೋರ್ಟ್ ಕಳಿಸಿ ಚಾನ್ಸ್ ಇದೆಯಾ ಅಂತ ಕೇಳಿದ್ದೆ. ಬಟ್ ನೋ ಯೂಸ್. ಎಲ್ಲರದ್ದು ಒಂದೇ ಅಭಿಪ್ರಾಯ. ಸುಹಾಸ್, ನಿಮಗೆ ಅದೆಲ್ಲ ಮೇಲ್ ಮಾಡ್ತೀನಿ. ನಿಮಗೆ ಇನ್ನೊಂದು ಒಪಿನಿಯನ್ ಬೇಕು ಅಂದರೆ ಬೇರೆ ಕಡೆ ಇನ್ನೊಮ್ಮೆ ಚೆಕ್ ಮಾಡಿಸಿ. ಮೋಹನ್, ಸರ್, ಹೇಗಾದರೂ ಮಾಡಿ ನನ್ನ ಮಗನ ಉಳಿಸಿ, ದುಃಖದಿಂದ ಬೇಡಿಕೊಂಡರು. ಡಾಕ್ಟರ್ ಕೈ ಚೆಲ್ಲಿ ಕುಳಿತರು. ಅವರ ಮಾತೆಲ್ಲ ಕೇಳುತ್ತಿದ್ದ ಸುಮತಿ ತಟಸ್ಥವಾಗಿ ಕುಳಿತಿದ್ದಳು. ಕಂಬನಿ ಜಾರುತ್ತಲೇ ಇತ್ತು. 10 ನಿಮಿಷ ಸುಧಾರಿಸಿಕೊಂಡು ಸುಮತಿ ಧೈರ್ಯ ತಂದುಕೊಂಡು ನಡುಗುವ ಧ್ವನಿಯಲ್ಲಿ, ನನ್ನ ಮಗನ ಹತ್ತಿರ ಎಷ್ಟು ಟೈಮ್ ಇದೆ? ಡಾಕ್ಟರ್ ಹೇಳುವ ಮಾತಿಗೆ ಮುಂಚೆ ಮೂವರ ಎದೆ ನಾಗರಿಯಂತೆ ಹೊಡೆದುಕೊಳ್ಳುತ್ತಿತ್ತು. ಡಾಕ್ಟರ್, ಸಾರಿ ಮೇಡಮ್, ಅದೆಲ್ಲ ಹೇಳಿ ನಿಮ್ಮನ್ನು ಇನ್ನೂ ಭಯಪಡಿಸಲು ನಮ್ಮಿಂದ ಆಗಲ್ಲ. ಪ್ಲೀಸ್ ಸರ್, ನೀವು ಹೇಳಲೇಬೇಕು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.